ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಓಕೆ, ಬೈ ದ ವೇ ನಾವಿವಾಗ ಕೇರಳದಲ್ಲಿದ್ದೀವಿ. ಕೇರಳದಲ್ಲಿ ಒಂದು ಚರ್ಚ್ ವಿಸಿಟ್ ಮಾಡೋಕ್ಕೆ ಬಂದಿದ್ವಿ. ಇದು ಒಂದು ಚರ್ಚ್. ಓಕೆ, ಇವತ್ತು ಬೆಳಗ್ಗೆ ರೀಚ್ ಆದ್ವಿ. ಸೊ ಈವ್ನಿಂಗ್ ಒಂದು ಮಳೆ ಎಲ್ಲ ಇತ್ತು. ಮಳೆ ಎಲ್ಲ ಆದಮೇಲೆ ಒಂದು ರೌಂಡ್ ಹೋಗೋಣ, ಅಕ್ಕಪಕ್ಕ ಎಲ್ಲ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಸೊ ನಮ್ಮ ಹೋಟೆಲ್ ರೂಮ್ ಪಕ್ಕದಲ್ಲೇ ಹೊರಟ್ವಿ. ಇಳಿದಿದ್ದೆ ಫಸ್ಟ್ ಒಂದು ಟೀ ಕುಡಿಯೋಣ ಅಂತ ಬಂದ್ವಿ. ಮಳೆ ಎಲ್ಲ ಆಯ್ತಲ್ಲ, ಸೊ ಟೀನು ಅಲ್ಲಿದ್ದೊಂದು ಸ್ಪೆಷಲ್ ಬನಾನಾದಲ್ಲಿ ಬಾಳೆಹಣ್ಣಲ್ಲಿ ಮಾಡುವಂಥ ತಿಂಡಿನೂ ತಿಂದ್ಕೊಂಡು ಹಾಗೆ ಸುಮ್ಮನೆ ಸುತ್ತಾಡ್ಕೊ ಬರೋಣ ಅಂತ. ವೆದರ್ ತುಂಬ ಚೆನ್ನಾಗಿತ್ತು. ನಾರ್ಮಲಿ ತುಂಬ ಬಿಸಿಲು, ಬೆಳಗ್ಗೆಲ್ಲ ತುಂಬ ಬಿಸಿಲು ಅನ್ನಿಸ್ತು. ಸಾಯಂಕಾಲ ಸ್ವಲ್ಪ ಮಳೆ ಬಂದಮೇಲೆ ಸ್ವಲ್ಪ ತಣ್ಣಗಿತ್ತು. ಸೊ ಇಳಿದು ಸ್ವಲ್ಪ ಅಕ್ಕಪಕ್ಕದಲ್ಲೆಲ್ಲ ನಡ್ಕೊ ಬರೋಣ ಅಂತ ಹೊರಟ್ವಿ. ಒಂದೊಂದು ಮನೆಗಳಂತೂ ಯಪ್ಪ, ನಾವೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮನೆ ಕಟ್ತೀವಿ ಇಲ್ಲಿ. ಇವರು ಎಕರೆಗಟ್ಟಲೆ, ಅರ್ಧ ಎಕರೆಗಟ್ಟಲೆಯಲ್ಲಿ ಮನೆ ಕಟ್ತಾರೆ. ನೋಡಿ ಎಷ್ಟೊಂದು ವಿಶಾಲವಾಗಿದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಈ ಮನೆ ನೋಡೋಕ್ಕೆ. ನೋಡಿ ಹಂಗಂತೂ ಫುಲ್ಲು ಖುಷಿ ಆಯಿತು ನೋಡಿ. ಹಸ್ಬೆಂಡ್ ಅಂತೂ ತುಂಬ ಖುಷಿಯಾದರು. ಏನು ಚೆನ್ನಾಗಿದೆ, ಏನು ಬ್ಯೂಟಿ ಆಗಿದೆ ಅಲ್ಲ, ಸುಮ್ಮನೆಲ್ಲ ಇದನ್ನು ಗಾಡ್ಸ್ ಆನ್ ಕಂಟ್ರಿ ಅಂತ ಹೇಳೋದು ಅಂತ ಇದ್ದರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಮನೆಗಳು. ಒಂದೊಂದು ಮನೆ ಮುಂದ್ಗಡೆನೂ ಮರಗಳು ಅಷ್ಟೊಂದು ಬೆಳೆಸಿರ್ತಾರೆ. ಹಲಸಿನ ಹಣ್ಣು, ಮಾವಿನ ಹಣ್ಣು, ಬಾಳೆ, ಎಲ್ಲ ಹಣ್ಣುಗಳು ಇರ್ತವೆ. ನೋಡಿ ಇದೆಲ್ಲ ನೋಡಿ, ಇದು ಹಣ್ಣು ಯಾವ್ದು ಗೊತ್ತಾ? ಇದು ರಂಬುಟಾನ್ ಅಂತಾರೆ. ಅಲ್ಲ ಸಾರಿ, ಇದು ಮಾವಿನ ಹಣ್ಣು. ಓಕೆ, ರಂಬುಟಾನ್ ಅಂತ ಹಣ್ಣು. ಎಲ್ಲರೂ ಮನೆ ಮುಂದೆನೂ ಇದೊಂದೊಂದು ಮರ ಕಂಪಲ್ಸರಿ. ಅದೊಂದು ಮರನೇ ಸಾಕು ಇಡೀ ಮನೆಗೆ ನೆರಳೋದು. ಅಷ್ಟು ಚೆನ್ನಾಗಿರುತ್ತೆ. ಫುಲ್ ಏನೋ ಹಬ್ಕೊಂಡಿರುತ್ತೆ ಮರ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಒಂದೊಂದು ಮನೆಗಳೂ ವಿಶಾಲವಾಗಿರ್ತವೆ. ಅಂಗಳಾಗಲಿ, ಮನೆ ಅಂದಮೇಲೆ ಅದಕ್ಕೊಂದು ಅಂಗಳ ಇದ್ದೇ ಇರುತ್ತೆ. ನಮ್ಮದು ಮನೆ ಅಂದರೆ ಮನೆ ಸೀದಾ ಇಳಿದಿದ್ದೇ ರೋಡು, ಮೇನ್ ರೋಡಿಗೆ ನಮ್ಮದೆಲ್ಲ ಇಳಿಯುತ್ತೆ. ಇವ್ರದ್ದು ನೋಡಿ ಎಷ್ಟು ಉದ್ದಕ್ಕೆ, ಲೈಕ್ ಇವನ್ ಹಳ್ಳಿಗಳಲ್ಲೂ ಇರುತ್ತೆ ಮನೆ ಅಂದರೆ, ಅಂಗಳ ಎಲ್ಲ ಇರುತ್ತೆ. ಬಟ್ ಇಲ್ಲೆಲ್ಲ ಎಲ್ಲ ಕಡೆನೂ ಕಾಮನ್, ಎಲ್ಲ ಕಡೆನೂ ಸಿಟಿಯಲ್ಲೂ ಕಾಮನ್. ಇವ್ರಿಗೆ ಅಂಗಳ ಇದ್ದೇ ಇರುತ್ತೆ. ಮನೆ ಮುಂದೆ ಇಷ್ಟೊಂದು ಮರಗಳು ಇರುತ್ತೆ. ತುಂಬ ಚೆನ್ನಾಗಿತ್ತು. ವೈಬ್ ಅಂತೂ ತುಂಬ ಚೆನ್ನಾಗಿತ್ತು. ಮಳೆನೂ ಬಿದ್ದಿದ್ದರಿಂದ ವೆದರು ತುಂಬ ಚೆನ್ನಾಗಿತ್ತು. ಸುಮ್ಮನೆ ಹಿಂಗೆ ನಡ್ಕೋ ಹೋದ್ವಿ. ಎಲ್ಲರೂ ನಮ್ಮನ್ನೇ ಎಲ್ಲಿಂದ ಬಂದಿದ್ದಾರೆ ನಾವು ನೋಡೋದನ್ನ ನೋಡ್ಬಿಟ್ಟು ನಮ್ಮನ್ನ ಎಲ್ಲರೂ ಕಾಡ್ಪಾಪ ಥರ ನೋಡ್ತಾಯಿದ್ರು. ಇದೇನು ಇವ್ರುಗಳು ಈ ಥರ ನೋಡ್ತಾ ಇದ್ದಾರೆ ಅಂತ. ನಮಗೊಂದೊಂದು ಮನೆ ನೋಡಿ, ಕಾಂಪೌಂಡೆಲ್ಲ ಎಷ್ಟು ದೂರಕ್ಕಿದೆ ಒಂದೊಂದು ಮನೆಗಳದ್ದು ಅಂತ. ಎಕರೆಗಟ್ಟಲೆ ಇದೆ ಇವ್ರ ಮನೆಗಳೆಲ್ಲನೂ. ನೋಡಿ ಹೊಸ ಮನೆ ಕನ್ಸ್ಟ್ರಕ್ಷನ್ ಅನಿಸುತ್ತೆ ಇದು. ಎಷ್ಟೊಂದು ದೊಡ್ಡದಾಗಿದೆ ನೋಡಿ. ಅಂಗಳ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ. ಕರೆಕ್ಟು, ಒಂದೊಂದು ಮನೆ ಮುಂದೆನೂ ಬಾವಿನೂ ಇದ್ದೇ ಇರುತ್ತೆ. ಬಾವಿ ಇದ್ದರೂ ನಮ್ಮ ಥರ ಎಲ್ಲ ಬಾವಿಯಿಂದ ನೀರು ಸೇದಿ ತಗೊಳ್ಳೋದು ಆ ಥರ ಎಲ್ಲ ಇಲ್ಲ. ಎಲ್ಲ ಮೋಟ್ರ್ ಕನೆಕ್ಷನ್ ಇರ್ತವೆ. ಎಲ್ಲ ಮನೆ ಒಳಗಡೆನೇ ನೀರೆಲ್ಲ ಬರ್ತವೆ. ನೋಡಿ ಮಾವಿನ ಮರ ಎಲ್ಲ ಕಡೆನೂ ಕಾಮನ್ನು. ಇದು ನಮ್ಮ ಅಕ್ಕನ ಮಗಳು ಬಂದಿದ್ಲು ಜೊತೆಗೆ. ನೋಡಿ ಇದೆ ಏನು ರಂಬೂಟಾನ್ ಅಂದಿದ್ದೆಲ್ಲ, ಇದು ಇವಾಗ ಕೇರಳದಲ್ಲಿ ಎಲ್ಲರೂ ಮನೆ ಮುಂದೆನೂ ಕಾಮನ್ ಆಗಿ ನೋಡಿ ಅದೆಲ್ಲ ಕಾಯಿ ಬಿಟ್ಟಿದೆ. ಎಷ್ಟೊಂದು ಕಾಯಿಗಳಿದ್ದಾವೆ ಅಂದರೆ ನೋಡಿ, ಈ ಥರ ಇರುತ್ತೆ ಅದು ಹಣ್ಣಾದರೆ. ನನ್ನ ಮಕ್ಕಳಿಗಂತೂ ಇದು ತುಂಬ ಇಷ್ಟ. ನಾವು ಇಲ್ಲಿಂದ ಕೊಡಗಿಂದ ಬ್ಯಾಂಗ್ಳೂರಿಂದ ಕೊಡಗು ಹೋಗುವಾಗ ಅಲ್ಲಿ ರೋಡ್ ಸೈಡಲ್ಲೆಲ್ಲ ಒಂದು 2-3 ಸಲ ಮಾರ್ತಾಯಿದ್ರು. ನಾವು ತಗೊಂಡಿದ್ವಿ. ತುಂಬ ಕಾಸ್ಟ್ಲಿ ಇದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ.